ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀಟ್ ನಾಟ್ ಅಲಾಟೆಡ್ ಅಂತ ಏನು ನೋಡ್ತಾ ಇದ್ರಲ್ಲ, ಈ ಒಂದು ಸೆಂಟೆನ್ಸ್ನ ನೀವು ನಿಮ್ಮ ಮಾಕ್ ರಿಸಲ್ಟ್ಸ್ ಬಿಟ್ಟಾಗ ತುಂಬ ಸ್ಟೂಡೆಂಟ್ಸ್ಗೆ ಈ ರೀತಿ ಅವರ ಅಲಾಟ್ಮೆಂಟ್ ಕಾಪಿಲಿ ಬಂದಿರುತ್ತೆ. ಸೊ ಅವಾಗ ಗಾಬರಿ ಆಗೋ ಬದಲು ನೀವು ಅವಾಗ ವಿಡಿಯೋ ನೋಡ್ತೀರಾ ಇದನ್ನು. ಬಟ್ ಇವಾಗಲೇ ನೋಡ್ಕೊಂಡು ನೀವೇನೆಲ್ಲ ಮಿಸ್ಟೇಕ್ಸ್ನ ಮಾಡಿದ್ದೀರಾ, ಯಾವ ರೀತಿ ಆಪ್ಷನ್ ಟ್ರೀ ಮಾಡಿದ್ರೆ ಅಂದರೆ ಲಿಸ್ಟ್ನ ರೆಡಿ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗುತ್ತೆ. ಅರೌಂಡ್ 5K ಅಂದರೆ 5,000 ಇರೋರ್ಗು ಕಾಲೇಜು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋದು ನೋಡಿದ್ದೀನಿ ಲಾಸ್ಟ್ ಇಯರು. ಆದ್ದರಿಂದ ನಿಮ್ಮ ರ್ಯಾಂಕು 10,000 ಇರಲಿ, 1,00,000 ಇರಲಿ, 1,50,000 ಇರಲಿ, ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ನೀವು ಏನು ಮಿಸ್ಟೇಕ್ಸ್ ಮಾಡಿರ್ತೀರಾ ಮತ್ತು ಒಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೀವು ಕಾಲೇಜಸ್ನ ಪಡ್ಕೋಬೋದು. ಮತ್ತು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ಮತ್ತು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾರಿಗೆಲ್ಲ 1,00,000 ಮೇಲೆ ರ್ಯಾಂಕ್ ಇರುತ್ತೋ ನೀವು ಏನು ಮಾಡಬೇಕು, ನೀವು ಈ ರೀತಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಯಾವ್ದಾದ್ರು ಒಂದು ಕಾಲೇಜ್ ಸಿಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಬೇಕಾದರೆ ವಿಡಿಯೋನ 2x ಅಥವಾ 1.5xಗೆ ನೀವು ಹಾಕೊಂಡು ನೋಡ್ಬೋದು, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ 1.5x ಅಥವಾ 2x ಹಾಕೊಂಡು ನೋಡಿ. ಸೊ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಆಪ್ಷನ್ ಟ್ರೀ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಾಗ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಹೊಸ ಪ್ರೋಸೆಸ್ಸು ಮತ್ತು ನಿಮಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ನಮ್ಮ ಚಾನಲ್ ಯಾರೆಲ್ಲ ಫಾಲೋ ಮಾಡಿರ್ತೀರ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟು ಸುಮಾರು ವೀಡಿಯೋ ಮಾಡಿ ತಿಳಿಸಿದ್ದೀನಿ ಯಾವ ರೀತಿ ಲಿಸ್ಟ್ನ ಮಾಡಬೇಕು ಅಂತ. ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದಿರಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ತಕ್ಕಂತೆ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಈಗ ಮೇಯ್ನ್ ಇಂಪಾರ್ಟೆಂಟ್ ಥಿಂಗು, ನಿಮಗೆ ಸೀಟು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾಕೆ ಸೀಟ್ ಸಿಕ್ಕಿಲ್ಲ ಅನ್ನೋದನ್ನ ನೀವು ಅನಲೈಸ್ ಮಾಡ್ಕೋಬೇಕು. ಈಗ ರಿಸಲ್ಟ್ಸ್ ನಿಮ್ಗೆ ಗೊತ್ತಿರುತ್ತೆ, ನೀವು ಆಪ್ಷನ್ ಟ್ರೀ ಯಾವ ರೀತಿ ಮಾಡಿರ್ತೀರ ಅಂತ. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನೆಲ್ಲ ಮಿಸ್ಟೇಕ್ಸ್ನ ಮಾಡಿರ್ಬೋದು ಅಂತ. ಸೊ ಮೊದಲನೇದಾಗಿ, ಈಗ ಸ್ಟೂಡೆಂಟ್ಸ್ಗೆ ಇದು ಹೊಸ ಪ್ರೋಸೆಸ್ ಆಗಿರೋದ್ರಿಂದ ಅವರು ಯಾವುದೋ ಇಷ್ಟ ಬಂದಿರೋ ಕಾಲೇಜ್ನ ಆ್ಯಡ್ ಮಾಡ್ತಾರೆ, ರ್ಯಾಂಡಮ್ ಕಾಲೇಜು. ಈಗ ನಮ್ಮ ಊರ ಹತ್ರ ಈ ಕಾಲೇಜ್ ಇದೆ, ಇದು ಚೆನ್ನಾಗಿದೆ, ಇದು ನಮ್ಗೆ ಸಿಗುತ್ತೆ ಅಂದ್ಬಿಟ್ಟು ಈ ಕಾಲೇಜ್ನ ಆ್ಯಡ್ ಮಾಡಿರ್ತೀರ. ನಿಮ್ಮ ರ್ಯಾಂಕ್ ತಕ್ಕಂತೆ ನೀವು ಆ್ಯಡ್ ಮಾಡಿರಲ್ಲ. ಸೆಕೆಂಡ್ ಥಿಂಗು, ನೀವು ಮೇಯ್ನಾಗಿ ಈ ಒಂದು ಕಟ್ ಆಫ್ನ ನೋಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಯಾವುದೇ ಥರದ ಮಿಸ್ಟೇಕ್ಸ್ನ ಮಾಡೋಕೆ ಹೋಗಲ್ಲ. ಸೊ ಕಟ್ ಆಫ್ನ ನೀವು ಫಾಲೋ ಮಾಡಿರಬೇಕು. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ನಿಮ್ಮ ರ್ಯಾಂಕ್ ತಕ್ಕಂತೆ, ಕಟ್ ಆಫ್ ತಕ್ಕಂತೆ ನಿಮಗೆ ಕಾಲೇಜ್ ಸಿಗ್ತಾ ಹೋಗುತ್ತೆ. ನೀವು ಕಟ್ ಆಫ್ ನೋಡಿಕೊಂಡು ಮಾಡಿರಲ್ಲ, ಈ ಒಂದು ಮಿಸ್ಟೇಕ್ಸ್ನ ಮಾಡಿರ್ಬೋದು. ಅಥವಾ ನೀವು ಪ್ರಿಯಾರಿಟಿ ವೈಸು, ಈಗ ನಿಮ್ಮ ಮನೆ ಹತ್ರ ಯಾವುದೋ ಒಂದು ಕಾಲೇಜ್ ಇದೆ, ಸೊ ಆ ಒಂದು ಕಾಲೇಜ್ನ ನೀವು ಟಾಪಲ್ಲಿ ಹಾಕ್ತೀರಾ. ಮತ್ತು ಪ್ರಿಯಾರಿಟಿ ವೈಸ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಿಮ್ಮ ರ್ಯಾಂಕು ಎಷ್ಟು ಒಂದು 50,000 ಇರುತ್ತೆ, ನೀವು ನಮಗೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ತೀನಿ ಅಂದ್ಬಿಟ್ಟು 20,000 ಇರೋ ರ್ಯಾಂಕ್ ಎಲ್ಲ ಕಾಲೇಜ್ನ ಆ್ಯಡ್ ಮಾಡಿದ್ರೆ ನಿಮಗೆ ಕಾಲೇಜು ಖಂಡಿತ ಸಿಗಲ್ಲ. ಸೊ ಈ ಒಂದು ಮಿಸ್ಟೇಕ್ಸ್ನ ಮಾಡಿರ್ತೀರ. ನೆಕ್ಸ್ಟು ಏನು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೀವು ಕಾಲೇಜ್ನ ಪಡ್ಕೋಬೋದು ಅಂತ. ಮೊದಲನೇದಾಗಿ ಈ ಎಲ್ಲರಿಗೂ ಹೇಳೋದು ಇದೊಂದೇ ವಿಷಯ, ನೀವು ಆಪ್ಷನ್ ಲಿಸ್ಟ್ನ ಮಾಡಬೇಕಾದ್ರೆ 3 ಕ್ಯಾಟಗರಿ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಕಾಲೇಜ್ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ ತಕ್ಕಂತೆ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಮಾಡಬೇಕು. ಈಗ ಯಾವುದೋ ಒಂದು ಸ್ಟೂಡೆಂಟ್ ರ್ಯಾಂಕು ಅರೌಂಡ್ 1,00,000 ಮೇಲೆ ಇರುತ್ತೆ, ಅವನು 50 to 60,000 ಅಥವಾ ಬಿಲೋ 50,000 ಇರೋ ಕಾಲೇಜ್ನ ಆ್ಯಡ್ ಮಾಡಿ ನನಗೆ ಕಾಲೇಜ್ ಸಿಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅವನು ಕಾಲೇಜ್ ಸಿಗೋದೇ ಇಲ್ಲ. ಸೊ ನೀವು ಮಿಸ್ಟೇಕ್ಸ್ನ ಏನು ಮಾಡಬಾರ್ದು, ಈಗ ನಿಮ್ಮ ಕಾಲೇಜ್ ಲಿಸ್ಟ್ನ 3 ಕ್ಯಾಟಗರಿ ಮಾಡ್ಕೋಬೇಕು. ಇಲ್ಲಿ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಈಗ ನಿಮ್ಮ ರ್ಯಾಂಕು ಅರೌಂಡ್ 30K ಇದೆ ಅಂತ ಅಂದ್ಕೊಳ್ಳಿ. ಸೊ 30K ಇದ್ದಾಗ ನೀವು ಏನು ಮಾಡಬೇಕು, ಸ್ಟಾರ್ಟಿಂಗು ಇದು ಫಸ್ಟು ಇದು 1 ಕ್ಯಾಟಗರಿ, ನೆಕ್ಸ್ಟು ಸೆಕೆಂಡ್ ಕ್ಯಾಟಗರಿ, ನೆಕ್ಸ್ಟು 3ನೇ ಕ್ಯಾಟಗರಿ. ಈ ರೀತಿ 3 ಕ್ಯಾಟಗರಿನ ನೀವು ರೆಡಿ ಮಾಡಿಕೊಂಡು ಫಸ್ಟ್ ಏನು ಮಾಡಬೇಕು, ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಈಗ ಟಾಪ್ ಕಾಲೇಜ್ ಯಾವುದಿರುತ್ತೆ RV, ಇದು 30,000ಗೆ RV ಸಿಗೋದು ಕಷ್ಟ. ನೀವು ಆ್ಯಡ್ ಮಾಡಿ, ಟಾಪ್ ಕಾಲೇಜ್ನ ಆ್ಯಡ್ ಮಾಡಿ. ಮತ್ತು ಅದ್ರ ಜೊತೆಗೆ 10,000ಇಂದ 20,000 ತನಕ ನೀವು ಕಾಲೇಜ್ನ ಆ್ಯಡ್ ಮಾಡಬೇಕು ಫಸ್ಟ್ ಕ್ಯಾಟಗರಿಲಿ. ಸೆಕೆಂಡು ನಿಮಗೆ ಕನ್ಫರ್ಮ್, ಇದು ನಿಮಗೆ ಒಂದು 5% ಸಿಕ್ಕಿದ್ರೆ ಸಿಗ್ಬೋದು ಕಟ್ ಆಫ್ ಇನ್ಕ್ರೀಸ್ ಆಗಿ. ನೆಕ್ಸ್ಟ್ ಏನು ಮಾಡಬೇಕು, 90% ನಿಮ್ಗೆ ಸಿಗೋ ಕಾಲೇಜ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕು, 20,000ಇಂದ 30,000 ತನಕ ನೀವು ಕಾಲೇಜ್ನ ಅಂದರೆ ರ್ಯಾಂಕ್ ಇರೋ ಕಾಲೇಜ್ನ ನೀವು ಆ್ಯಡ್ ಮಾಡಬೇಕು. ಆವಾಗ ನಿಮ್ಗೆ ಖಂಡಿತ ಸಿಗೇ. ಅದು ಆಗಲಿಲ್ವಾ, ನೀವು ಬ್ಯಾಕಪ್ನ ಇಟ್ಕೊಂಡೇ ಇರಬೇಕು. ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿದ್ರು, ಕಡಿಮೆ ರ್ಯಾಂಕ್ ಬಂದಿದ್ರು ನೀವು ಬ್ಯಾಕಪ್ ಇಟ್ಕೊಳ್ಳೇಬೇಕು. 100% ನಿಮಗೆ ಸಿಗುವಂಥ ಕಾಲೇಜ್ನ ನೀವು ಕೆಳಗಡೆ ಹಾಕಬೇಕು. 30 to 40K 50K ಎಷ್ಟಾದ್ರೂ ನೀವು ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ನೀವು 3 ಕ್ಯಾಟಗರಿ ಮಾಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ನ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಕಾಲೇಜ್ ಸಿಗುತ್ತೆ. ಬರೆಯೋಗೋ ಅವಶ್ಯಕತೆ ಇಲ್ಲ. ಈ ಒಂದು ಕ್ಯಾಟಗರಿ ವೈಸು ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ಇದನ್ನು ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಆಲ್ರೆಡಿ ನಮ್ಮ ಚಾನಲ್ನ ಫಾಲೋ ಮಾಡಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ನೆಕ್ಸ್ಟು ಇನ್ನೊಂದು
ಟ್ರಿಕ್ಸ್ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮಾಕ್ ರಿಸಲ್ಟ್ಸ್ಗೂ ಮುಂಚೆನೇ ನಮ್ಮ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಸೊ ಇನ್ನೊಂದು 700 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು. ಸೊ 10K ಸಬ್ಸ್ಕ್ರೈಬರ್ಸು 10,000 ಸಬ್ಸ್ಕ್ರೈಬರ್ಸ್ನ ಇನ್ನೊಂದು 700 ಸಬ್ಸ್ಕ್ರೈಬರ್ಸು ನೀವು ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲಲ್ಲಿ 10K ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಮಾಕ್ ರೌಂಡ್ಗೂ ಮುಂಚೆನೇ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿ. ಏಕೆ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ನೀವು ಆಮೇಲೆ ಏನು ಬೇಕಾದರೂ ಆಟ ಆಡ್ಬೋದು. ಇನ್ ದ ಕೇಸ್ ನಿಮಗೆ ಈಗ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ನೀವು ಸ್ಮಾರ್ಟಾಗಿ ಯೋಚನೆ ಮಾಡಿ, ಫಸ್ಟ್ ರೌಂಡಲ್ಲಿ ನಿಮ್ಮ ಜಾಯ್ನ್ ಆದರೆ ನಿಮಗೆ ಕನ್ಫರ್ಮ್ ಆಗಿ ನಿಮ್ಗೆ ಅದೇ ಕಾಲೇಜ್ ಬೇಕಿತ್ತು, ನಿಮ್ಗೆ ಅದೇ ಕಾಲೇಜ್ ಸಿಕ್ಕಿದೆ ಅಂಥವರು ನೀವು ಜಾಯ್ನ್ ಆಗಿಬಿಡಿ. ಯಾರಿಗೆಲ್ಲ ಈಗ ಕಾಲೇಜ್ ಅವ್ರಿಗೆ ಸಿಕ್ಕಿರುತ್ತೆ ಅವ್ರಿಗೆ ಭಯ ಇರುತ್ತೆ, ಅಂದರೆ ಯಾರೂ ಸರಿಗೆ ಹೇಳ್ಕೊಟ್ಟಿರಲ್ಲ, ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಯೋಚನೆಯಲ್ಲಿ ಅವರು ಸಿಕ್ಕಿದ ತಕ್ಷಣ ಜಾಯ್ನ್ ಆಗಿಬಿಡ್ತಾರೆ. ಆ ಒಂದು ಮಿಸ್ಟೇಕ್ಸ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಸೊ ಹೋಲ್ಡ್ ಮಾಡೋ ಆಪ್ಷನ್ ಇದೆ. ಸೊ ನೀವು ಹೋಲ್ಡ್ ಮಾಡಿ. ಪ್ರತಿಯೊಬ್ಬರು ಕೂಡ ನಿಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ರೂ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನೀವು ಕಾಲೇಜ್ನ ಹೋಲ್ಡ್ ಮಾಡ್ಕೋಬೋದು. ಸೊ ಹೋಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ರೌಂಡ್ಗೆ ಆ ಕಾಲೇಜು ಯಾವುದಾದ್ರೂ ನೆಕ್ಸ್ಟು ನೀವು ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಯಾವುದು ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಇದೇ ಕಾಲೇಜು ಹೋಲ್ಡಲ್ಲಿರುತ್ತೆ. ಸೊ ನೀವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಕಾಲೇಜ್ ಸಿಕ್ಕುತ್ತಾ, ಚೆನ್ನಾಗಿರೋ ಮೇಲ್ಗಡೆ ಇರೋ ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ಕಾಲೇಜ್ ಸಿಗಲಿಲ್ವಾ, ಈಗ ಯಾವ ಕಾಲೇಜ್ ಸಿಕ್ಕಿರುತ್ತೋ ಫಸ್ಟ್ ರೌಂಡಲ್ಲಿ ಅದೇ ಕಾಲೇಜ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಅಡ್ವಾಂಟೇಜು. ಆದ್ದರಿಂದ ನೀವು ಎಲ್ಲರೂ ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದ್ರು ನನ್ನ ಸಜೆಷನ್ ಅಷ್ಟೇ, ನೀವು ಬೇಕಾದರೆ ಯೋಚನೆ ಮಾಡಿ. ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ನೀವು ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಿ. ಸೊ ನೀವು ವೆಯ್ಟ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗೋಲ್ಲ. ಸಿಕ್ಕಿದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ಸಿಗಲಿಲ್ವಾ, ಯಾವುದೋ ಒಂದು ಕಾಲೇಜು ನಿಮಗೆ ಈಗ ಯಾವ್ದು ಸಿಕ್ಕಿರುತ್ತೆ ಅದೇ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಆದ್ದರಿಂದ ಆಲ್ಮೋಸ್ಟು 70% ಆಫ್ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋದಿಲ್ಲ. ಸೊ ಅವ್ರ ಚಾಯ್ಸ್ ಒನ್ನ ಚೂಸ್ ಮಾಡ್ಕೊತಾರೆ. ಸೊ ಅದು ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ದು. ಸೊ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೊನೆಯದಾಗಿ 1,00,000 ಮೇಲೆ ಯಾರ್ದೆಲ್ಲ ರ್ಯಾಂಕ್ ಬಂದಿರುತ್ತೆ, ಸೊ ಅವರ ರ್ಯಾಂಕು 1,00,000 ಮೇಲೆ ಇರುತ್ತೆ. ನಿಮಗೆ ಕಾಲೇಜ್ ಸಿಗುತ್ತಾ? ಖಂಡಿತ ಸಿಕ್ಕೇ ಸಿಗುತ್ತೆ. 1,00,000 ಮೇಲಿದ್ದರೂ ಕಾಲೇಜ್ ಸಿಗುತ್ತೆ. ನಿಮ್ಮ ರ್ಯಾಂಕು 2,00,000 ಮೇಲಿದ್ದರೂ ಕಾಲೇಜ್ ಸಿಗುತ್ತೆ. ಬಟ್ ನೀವು ಬ್ರ್ಯಾಂಚ್ ಜೊತೆ ಕಾಂಪ್ರಮೈಸ್ ಆಗಬೇಕಾಗಿರುತ್ತೆ. ನಿಮಗೆ ಫಸ್ಟ್ ರೌಂಡಲ್ಲೇ ಸಿಗೋದು ಸ್ವಲ್ಪ ಕಷ್ಟ. 1,00,000 ಮೇಲಿದ್ದರೆ ಸಿಗುತ್ತೆ, ಆದರೆ ಆಲ್ಮೋಸ್ಟು ಬಿಲೋ ಆ್ಯಾವ್ರೇಜ್ ಇರುತ್ತಲ್ಲ ಆ ಕಾಲೇಜಲ್ಲಿ ಸಿಗುತ್ತೆ. ನೀವು ಸೆಕೆಂಡ್ ರೌಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ವೆಯ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಯಾವುದಾದ್ರೂ ಈಗ ಟಾಪ್ ಕಾಲೇಜಲ್ಲೇ ಮೆಕ್ಯಾನಿಕಲ್ಲು, ಸಿವಿಲ್ಲು ಈ ರೀತಿ ಕಟ್ ಆಫು ತುಂಬ ಇನ್ಕ್ರೀಸ್ ಆಗುತ್ತೆ ನಿಮಗೆ ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ಸೊ ಟಾಪ್ ಕಾಲೇಜಲ್ಲಿ ನೀವು ಮೆಕ್ಯಾನಿಕಲ್, ಸಿವಿಲ್ ಮಾಡೋದ್ರಿಂದನೂ ನೀವು ಒಂದು ಅಡ್ವಾಂಟೇಜು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟಾಪ್ ಕಾಲೇಜಲ್ಲಿ ಜಾಸ್ತಿ ಕಂಪ್ನೀಸ್ ಬರುತ್ತೆ. ನೀವು ಯಾವ್ದಾದ್ರು ಒಂದು ಕಂಪ್ನಿಗೆ ಪ್ಲೇಸ್ ಆಗೇ ಆಗ್ತೀರಾ. ಆದ್ದರಿಂದ ನಿಮ್ಮ ಇಂಪಾರ್ಟೆನ್ಸ್ ಏನಿದ್ರು ಟಾಪ್ ಕಾಲೇಜ್ ಮೇಲೆ ಇರಲಿ. ನೋಡಿ, ನೀವೇ ಯೋಚನೆ ಮಾಡಿ. ಈಗ ಯಾವುದೋ ಒಂದು ಕಾಲೇಜ್ಗೆ ಪ್ಲೇಸ್ಮೆಂಟ್ಗೆ ಕಂಪ್ನಿ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅದರ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ. ಆಮೇಲೆ ಅಲ್ಲಿ ಫೆಸಿಲಿಟಿ ಯಾವ ರೀತಿ ಇದೆ, ಲ್ಯಾಬ್ ಯಾವ ರೀತಿ ಇದೆ, ಮತ್ತು ಅಲ್ಲಿ ಫ್ಯಾಕಲ್ಟಿ ಟೀಚಿಂಗ್ ಲೆವೆಲ್ ಯಾವ ರೀತಿ ಇದೆ, ಇದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಕಂಪ್ನಿಯವರು ಪ್ಲೇಸ್ಮೆಂಟ್ಸಿಗೆ ಬರೋದು. ಸೊ ಆಲ್ಮೋಸ್ಟು ಟಾಪ್ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿರುತ್ತೆ, ಮತ್ತು ಫ್ಯಾಕಲ್ಟೀಸು ಅದೇ ರೀತಿ ಇರ್ತಾರೆ, ಮತ್ತು ಟೀಚಿಂಗ್ ಲೆವೆಲ್ಲು ಚೆನ್ನಾಗಿರುತ್ತೆ. ಆದ್ದರಿಂದ ಟಾಪ್ ಕಂಪ್ನೀಸು ಅಥವಾ ಮಾಮೂಲಿ ಈಗ ಕಂಪ್ನೀಸ್ ಬರೋದೇ ದೊಡ್ಡ ಕಷ್ಟ ಆಗಿದೆ. ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈಗ ಆಲ್ಮೋಸ್ಟು ಲಾಸ್ಟ್ ಇಯರು ಪ್ಲೇಸ್ಮೆಂಟ್ಸ್ ಕಡಿಮೆ ಇತ್ತು, ಬಟ್ ಈ ವರ್ಷ ಈಗ ಪ್ಲೇಸ್ಮೆಂಟ್ಸ್ ಆಗ್ತಾಯಿದೆ. ಆದ್ದರಿಂದ ನೀವು ನಿಮ್ಮ ಇಂಪಾರ್ಟೆನ್ಸ್ ಏನಿದ್ರು ಟಾಪ್ ಕಾಲೇಜ್ಗೆ ಕೊಡಿ. ಆವಾಗ ನಿಮಗೆ ಕಾಲೇಜ್ ಸಿಕ್ಕಿದಾಗ ನೀವು ಜಾಯ್ನ್ ಆಗಿ ಈಗ ಟಾಪ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸು ಕಂಪ್ನೀಸು ಜಾಸ್ತಿ ಬಂದಾಗ ನೀವು ಯಾವ್ದಾದ್ರು ಒಂದು ಕಂಪ್ನಿಗೆ ಪ್ಲೇಸ್ ಆಗೇ ಆಗ್ತೀರಾ. ಆದ್ದರಿಂದ ನಿಮ್ಮ ಇಂಪಾರ್ಟೆನ್ಸ್ ಏನಿದ್ರು ಟಾಪ್ ಕಾಲೇಜ್ ಮೇಲೆ ಇರಲಿ, ಬ್ರ್ಯಾಂಚಸ್ ಮೇಲೆ ಅಲ್ಲ. ಈಗ ನೀವು ಪರ್ಟಿಕ್ಯುಲರಾಗಿ ನಾನು CSA ಮಾಡಬೇಕು ಅಂತ ಫಿಕ್ಸ್ ಆಗಿದರೆ ನೀವು ಬ್ರ್ಯಾಂಚ್ನೇ ಫಾಲೋ ಮಾಡಿ. ಸೊ ಯಾರಿಗೆಲ್ಲ ಈಗ ನನಗೆ ಡೌಟ್ ಇದೆ ಬ್ರ್ಯಾಂಚ್ ಇಂಪಾರ್ಟೆಂಟಾ ಕಾಲೇಜ್ ಇಂಪಾರ್ಟೆಂಟಾ ಅಂತ ಹೇಳಿದ್ರೆ, ಸೊ ನನ್ನ ಸಜೆಷನು ನೀವು ಬ್ರ್ಯಾಂಚ್ಗೆ ಇಂಪಾರ್ಟೆನ್ಸ್ ಕೊಡೋದು ಬದಲು ಕಾಲೇಜ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಒಂದೊಳ್ಳೆ ಕಂಪ್ನೀಲಿ ಪ್ಲೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟಾಪ್ ಕಾಲೇಜಲ್ಲಿ ಸಿವಿಲು ಚೆನ್ನಾಗಿರುತ್ತೆ, ಮೆಕ್ಯಾನಿಕಲು ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಸಿಕ್ತು ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಆ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಸೊ ಈಗ ಮೇಯ್ನಾಗಿ 1,00,000 ಮೇಲೆ ರ್ಯಾಂಕ್ ಯಾರಿಗೆ ಬಂದಿರುತ್ತೆ, ನೀವು ಎಷ್ಟಾಗುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡಲೇಬೇಕು. ಸೊ ಈಗ ಆಲ್ರೆಡಿ
ಯಾರ್ದೆಲ್ಲ ಕಮ್ಮಿ ರ್ಯಾಂಕ್ ಬಂದಿರುತ್ತೆ ಅವರು ಕಮ್ಮಿ ಕಾಲೇಜ್ನ ಆ್ಯಡ್ ಮಾಡಿದ್ರು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ರ್ಯಾಂಕ್ ಕಮ್ಮಿ ಇರುತ್ತೆ. ಆಲ್ಮೋಸ್ಟು ಕಟ್ ಆಫು ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲೂ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅವರ ರ್ಯಾಂಕ್ಗಿಂತ ಕಟ್ ಆಫ್ ಜಾಸ್ತಿ ಇದ್ದಾಗ. ನೀವು ಏನು ಮಾಡಬೇಕು, ನೀವು ಆದಷ್ಟು ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡ್ತಾ ಬರಬೇಕು. ಆವಾಗ ಅಷ್ಟು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವ ಕಾಲೇಜು ಅಲಾಟ್ ಆಗೋಲ್ಲ. ಆದ್ದರಿಂದ ನೀವು ಯಾವ ರೀತಿ ಕಾಲೇಜ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಅಲ್ಲಿರೋ ಕಾಲೇಜ್ನೆಲ್ಲ ಆ್ಯಡ್ ಮಾಡಿ ಅಂತ ಹೇಳ್ತಾಯಿಲ್ಲ. ನಿಮ್ಮ ಲೊಕೇಶನ್ಗೆ ನಿಯರ್ ಆಗಿರೋ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಆ ಕಾಲೇಜ್ ಯಾವಾಗ ಆ್ಯಡ್ ಅಂದರೆ ಈಗ ತುಂಬ ಸ್ಟೂಡೆಂಟ್ಸ್ ಆ್ಯಡ್ ಮಾಡ್ತಾರೆ, ಬಟ್ ಆ ಕಾಲೇಜ್ ಸಿಕ್ಕಿದಾಗ ಅವರು ಹೋಗೋದಕ್ಕೆ ರೆಡಿ ಇರೋಲ್ಲ. ನೀವು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಿಮಗೆ ಆ ಕಾಲೇಜ್ ಸಿಕ್ಕಿದಾಗ ನೀವು ಹೋಗಿ ಅಡ್ಮಿಷನ್ ಆಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ನೀವು ಕಾಲೇಜ್ನ ಆ್ಯಡ್ ಮಾಡಿ, ಅಂಥ ಕಾಲೇಜ್ನ. ಸೊ ಅಕಸ್ಮಾತ್ ಇಷ್ಟ ಆಗಲಿಲ್ವಾ, ಬಟ್ ಚಾಯ್ಸ್ ಎಲ್ಲ ಇದೆ. ಬಟ್ ನನ್ನ ಸಜೆಷನ್ನು, ನಿಮಗೆ ಯಾವ ಕಾಲೇಜು ನಿಮಗೆ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಿರ್ತೀರ ಅಂಥ ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ರೀತಿ ವರಿ ಆಗೋ ಅವಶ್ಯಕತೆ ಇಲ್ಲ. ಸಿಕ್ಕಿದ್ರೂ ಜಾಯ್ನ್ ಆಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡು ವೆಯ್ಟ್ ಮಾಡ್ತೀರಾ. ಆದ್ದರಿಂದ ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜು, ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿದಷ್ಟು ನಿಮಗೆ ಸಿಗುವ ಪರ್ಸೆಂಟೇಜಸ್ಸು ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮಗೆ ಆನ್ಸರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.